ಅಭಿಪ್ರಾಯದಲ್ಲಿ ಏನು ಅಂತ ಒಂದು ದೊಡ್ಡ ಪ್ರಶ್ನೆ ಅದ. ಹಿಂದೂಗಳಂತಂದ್ರೆ ಮೇಲ್ಜಾತಿಯವರಷ್ಟು ಹಿಂದೂಗಳು, OBC ಅವರಲ್ವೋ, SC STಗಳಲ್ವೋ ಹಿಂದೂಗಳು? ಇದನ್ನು ನೀವು ಮರದ ಕ್ಲಾರಿಫಿಕೇಷನ್ ಕೊಡಬೇಕಾಗ್ಯದ. ಬಹುಸಂಖ್ಯಾತ ಹಿಂದೂಗಳು ಬೆಲೆ ಕೊಡಬೇಕು, ಕೊಟ್ಟಿದ್ದಾರೆ. ಈಗ ಬಹುಸಂಖ್ಯಾತರ ಹಿಂದೂಗಳ ಪ್ರತಿನಿಧಿನೇ ಇವತ್ತು ಮೋದಿಯವರಿದ್ದಾರೆ, ಅವರು ಆಳ್ತಾ ಇದ್ದಾರೆ. ಆಳೋದಷ್ಟೇ ಅಲ್ಲ, ಹೆಚ್ಚು ಕಡಿಮೆ ನನಗೆ ತಿಳಿದ ಮಟ್ಟಿಗೆ ಜಮ್ಮು ಕಾಶ್ಮೀರದಲ್ಲಿ ಮುಸಲ್ಮಾನರೊಬ್ಬರು ಬಿಟ್ಟರೆ ಉಳಿದ ಕಡೆ ಎಲ್ಲೂ ಮುಸಲ್ಮಾನ ಮುಖ್ಯಮಂತ್ರಿಗಳಿಲ್ಲ, ಎಲ್ಲ ಹಿಂದೂಗಳಿದ್ದಾರೆ. ಇವರು ಹಿಂದೂಗಳಂತಿರೋ ಅಲ್ವೋ ಅನ್ನೋದು ನೀವು ಕ್ಲಾರಿಫಿಕೇಷನ್ ಕೊಡಬೇಕಾಗ್ತದೆ. ಹೌದು, ಅದಂದ ತಕ್ಷಣ ಇಲ್ಲಿಯ ಮುಖ್ಯಮಂತ್ರಿ ಸಹಜವಾಗಿ ಅಹಿಂದ ಮೂಮೆಂಟದಲ್ಲಿ ಅವ್ರು ತಮ್ಮನ್ನು ತಾವು ಗುರುತಿಸ್ಕೊಂಡವರ, ಮುಖ್ಯಮಂತ್ರಿ ಆದವರ, ಜಾತ್ಯತೀತ ನೆಲೆಗಟ್ಟಿನಲ್ಲೇ ಆಡಳಿತ ಮಾಡ್ಬೇಕಂತ ಬಯಸೋವರ. ಆದರೂ ಅವರು ಹಿಂದೂನ, ಅದು ನಾವು ಅಲಗಲಿಕ್ಕೆ ಆಗೋದಿಲ್ಲ, ಯಾರೂ ಸುಳ್ಳು ಮಾಡಲಿಕ್ಕೆ ಆಗೋದಿಲ್ಲ. ಅಂದಾಗ ಅವರು ನಿಮ್ಮ ವಿರೋಧವಾಗಿ ಸಂವಿಧಾನ ಬದಲು ಮಾಡೋ ನೆಲೆಯಲ್ಲಿ ಇವರು ಮಾತಾಡ್ತಾ ಇದ್ದಾರೆ, ಮನುಸ್ಮೃತಿ ನೆಲೆಗಟ್ಟಿನ ಮಾತಾಡ್ತಾ ಇದ್ದಾರೆ ಅಂತ ಭಾವಿಸ್ಕೊಂಡಿರ್ಬೋದು. ವಿಶೇಷವಾಗಿ ಇವತ್ತಿನ ಹೆಚ್ಚು ಕಡಿಮೆ ಈ ಒಂದು ಏನಪ್ಪ ಅಂತಂದ್ರೆ ಈ ಹಿಂದುತ್ವದ ಬಗ್ಗೆ ನಾವೇನು ಮಾತಾಡ್ತಾ ಇದ್ದಾರಲ್ಲ ಇದ್ದೀವಿ ನಾವೆಲ್ಲರೂ, ನಾವು ಏನನ್ನು ಗುರಿಡೋಗಿ ಮಾತಾಡ್ತಾ ಇರ್ತೀವಪ್ಪ ಅಂದ್ರೆ ಹಿಂದೂಗಳ ಕೈಯಲ್ಲಿ ಇರಬೇಕು, ಅದು ಮೇಲ್ಜಾತಿಯ ಜನ್ಯ ಹಿಂದೂಗಳ ಕೈಯಲ್ಲಿ ಈ ದೇಶ ಶೇಪ್ ಆಗಿರ್ತದೆ ಅನ್ನುವಂಥ ಒಂದು ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇರ್ತದೆ. ಅಂದರೆ ಇದೆಲ್ಲ ಸುತ್ತಾಗಿ ಏನಿರ್ತದಪ್ಪ ಅಂತಂದ್ರೆ ಹೇಳುವಂಗಿಲ್ಲ, ನೇರವಾಗಿ ಮನುಸ್ಮೃತಿ ತೊಗೊಂಡು ಬನ್ನಿರಿ ಅಂತೇಳಿ ಇಂಡೈರೆಕ್ಟಾಗಿ ಹೇಳುವಂಥದ್ದು. ಅದಕ್ಕೆ ಕಂಡರೆ ಮಂಡನೆ ನಡೆಯುವಂಥದ್ದು. ಒಬ್ಬ ಹಿಂದೂ ಸ್ವಾಮೀಜಿಯವರಾಗೆ ಈ ಮಾತನ್ನು ಹೇಳುವಂಥ ಅವಶ್ಯಕತೆ ಇರಲಿಲ್ಲ. ಯಾಕಂದ್ರೆ ಈ ದೇಶದ ಆಡಳಿತ ಇವತ್ತು ಹಿಂದೂಗಳ ಕೈಯಲ್ಲೇನ ಅದ. ಇನ್ನೂ ಕೆಲವರು ಭಯ ಹುಟ್ಟಿಸ್ತಾ ಇರ್ತಾರೆ, ಅವಾಗ ಭಯ ಹುಟ್ಟಿಸ್ತಾ ಇರ್ತಾರೋ ಅದು ನಿಜ ಇರ್ಬೋದಿಲ್ಲ ಅಂತೆಲ್ಲ. ಮುಂದಿನ ದಿನದಲ್ಲೇ ಏನಪ್ಪ ಅಂತಂದ್ರೆ ಸಾಬ್ರು ಹೆಚ್ಚಾದ್ರೆ ಇದು ಇಸ್ಲಾಂ ದೇಶ ಆಗ್ತದೆ. ಅದಕ್ಕಾಗಿ ನೀವು ಇದ್ದಂಥವರು ನಿಮ್ಮ ಹಿಂದೂಗಳನ್ನು ಹೆಚ್ಚು ಮಾಡ್ಕೊಳ್ದು. ಈ ಒಂದು 4 ದಿನದಿಂದ ನಮ್ಮ ಮೋಹನ್ ಭಾಗವತರವರು ಮೂರು ದಂಪತಿಗಳು, ಹಿಂದೂ ದಂಪತಿಗಳು 3 ಮಕ್ಕಳನ್ನಾದರೂ ಮಿನಿಮಮ್ ನೀವು ಕೊಡ್ರಿ ಈ ದೇಶಕ್ಕೆ ಅನ್ನೋ ಮಾತು ಮಾತಾಡಿದ್ದಾರೆ. ಅಂದ್ರೆ ನಶಿಸೋಗ್ತಾ ಹಿಂದೂಗಳು ಸಂತತಿ ಹೋಗಿಬಿಡ್ತಿದ್ದಾರೆ ಅಂತ ಭಯನೂ ಅವ್ರಲ್ಲಿ ಕಾಣಲಿಕ್ಕೆ ಇಲ್ಲಂತೂ ಅಲ್ಲ. ಯಾಕಂದರೆ ಭಾರತ ದೇಶಗಳಲ್ಲೂ ಇಂಥ ಡೆವಲಪ್ಮೆಂಟ್ ಆಗ್ತಾ ಇದ್ದಾವೆ ಇಲ್ಲಂತೂ ಅನ್ಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ಅವರು ತಮ್ಮ ಧರ್ಮ ಶ್ರೇಷ್ಠ ಅಂತ ನಾವೆಲ್ಲ ಮಾಡ್ಕೊಂಡಾಗ ನಾವು ಹಿಂದೂಗಳು ನಮ್ಮ ಶ್ರೇಷ್ಠ ಅಂತೀವಿ, ಮುಸ್ಲಿಮ್ಸು ನಮ್ಮ ಶ್ರೇಷ್ಠ ಅಂತಾರೆ, ಕ್ರಿಶ್ಚಿಯನ್ಸು ನಮ್ಮ ಶ್ರೇಷ್ಠ ಅಂತಾರೆ. ಹೀಗಾಗಿ ಆಯಾ ಜನಸಂಖ್ಯೆ ಹೆಚ್ಚಾದಾಗ ಬದಲಾವಣೆ ಆಗಿದ್ದೀನಿ ಸುಳ್ಳಲ್ಲ. ಯಾಕಂದ್ರೆ ಒಂದು ಕಾಲಕ್ಕೆ ಇದಾಗ ಕಾಶ್ಮೀರ ಪೂರ್ತಿಯಾಗಿ ಅವತ್ತು ಹಿಂದೂ ರಾಜರು ಅಥವಾ ಹಿಂದೂಗಳು ಹಿಂದಿನ ಸಂಪ್ರದಾಯದ ದಾಳಿಂತವರಿದ್ದರು. ಹೀಗಾಗಿ ಹಿಂದೂಗಳು ಹೆಚ್ಚಿದ್ರು, ನಂತರದ ಮುಸ್ಲಿಮ್ಸ್ ಬಂದರು, ದಾಳಿ ಮಾಡಿ ಬಂದರು, ಅಲ್ಲಿ ಹೆಚ್ಚಾದರು ಮಾಡಿದ್ರೆ ಮತ್ತು ನಂತರದ ಕರೆ ಅದ ಇಲ್ಲಂತ ಅನ್ನೋದಿಲ್ಲ. ಆದರೆ ಅದನ್ನು ಒಂದು ಇಶ್ಯೂ ಇಟ್ಟುಕೊಂಡು ಮಾತಾಡೋದು, ಅದರ ಬದಲಾಗಿ ಇಲ್ಲಿ ಡೆವಲಪ್ಮೆಂಟ್ ಬದಲಾಗಿ ನಾವು ಇದರಿಂದ ಒಂದು ಕಾರ್ಯಕ್ರಮ ಮಾಡಿ ಎಪಿಸೋಡಲ್ಲಿ ಮಾಡಿ ಹೇಳಿದ್ವಿ ನಾವು. ಇಸ್ರೇಲ್ ಅಂತ ಒಂದು ಸಣ್ಣ ದೇಶ, ಇಡೀ